ಇದು ಧೈರ್ಯ ಬರಂಗಿಲ್ಲ. ಅವ್ರು ಒಂದು ಖಿನ್ನತೆಗೆ ಒಳಗಾಗ್ತಾರೆ. ಹೀಗಾಗಿ ನೀವು ಪ್ರತಿಯೊಂದು ಅವರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಏನಾರು ಮಾಡಲಿ ನೀವು ಹಿಂದೆ ಪ್ರೋತ್ಸಾಹ ಆಯ್ತು ನೀನು ನಡಿ ಅಂತ ಹೇಳಿ ನೀವು ಹಿಂದೆ ಧೈರ್ಯ ಇರಬೇಕು. ಬಿಟ್ಟರೆ ನೀವು ಇನ್ನೂ ಸ್ವಲ್ಪ ದಬ್ಲಿಕ್ಕೆ ಹೋದ್ರೆ ಅವರು ಜೀವನ ಮಕ್ಕಳಲ್ಲಿ ಹಿಂದೆ ನಾನಿದ್ದೇನೆ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿ ನೀವು ಧೈರ್ಯ ಕೊಟ್ಟರೆ ದೊಡ್ಡ ಸಾಧನೆ ಮಾಡಲಿಕ್ಕೆ ಅವ್ರು ಸಾಧ್ಯ ಆಗ್ತಿದೆ. ನಾವು ಸ್ಕೂಲೊಳಗೆ ಇದ್ದಾಗ ನಾನು ಎವರೇಜ್ ಸ್ಟೂಡೆಂಟ್. ನಾನು ಅಷ್ಟು ಯಾವಾಗಲೂ ಡಿಸ್ಟಿಂಕ್ಷನ್ ಒಳಗೆ ಬರ್ತಾ ಇದ್ದೆ. ಅವ್ರು ಏನಿಲ್ಲ ಅವರು ಇದು ಇದ್ರು ಎಸ್ಕಾಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಏನು ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಎಷ್ಟು ಭಯ ಅಂದ್ರೆ ನಾವು ಪುಸ್ತಕ ಹಿಡ್ಕೊಂಡು ಓದೋದು ಅವ್ರು ಕಿವಿ ಕೇಳಿಸ್ಬೇಕು. ಕೇಳಿಸ್ಲಿಲ್ಲ ಅಂತ ಹೇಳಿದ್ರೆ ಕೈಯಾಗ ಏನು ತಗೊಂಡು ಅಥವಾ ಗ್ಯಾರಂಟಿ ಬೀಳ್ತಿತ್ತು. ಆ ಭಯದಿಂದ ನಾವೇನ್ ಮಾಡ್ತಾ ಇದ್ವಿ, ಪ್ರತಿ ಸರಿ ಯಾವಾಗ ನಮ್ಗೆ ರಿಸಲ್ಟ್ ಕೆಳಗೆ ಯಾವಾಗೂ ಬರಲಿಲ್ಲ. ಆ ಭಯದಿಂದ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಹೀಗಾಗಿ ಮಕ್ಕಳಲ್ಲಿ ಭಯ ಭಕ್ತಿ ಅನ್ನೋದು ಇರಬೇಕು. ಆಮೇಲೆ ಮೊಬೈಲ್ ಯಾವಾಗಲೂ ಅಡಿಕ್ಟ್ ಆಗಬೇಡಿ. ಮೊಬೈಲ್ ನೋಡ್ಕೊತಾ ಇದ್ರೆ ನಿಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗಂಗಿಲ್ಲ. ನೋಡ್ಕೊತಾ ಕೂತ್ ಬಿಡ್ತೀರಾ. ಆದ್ಮೇಲೆ ಏನಾಗ್ತಿದೆ, ಎಕ್ಸಾಮ್ ಟೈಮ್ ಪ್ರಿಪ್ರೇಷನ್ ಮಾಡ್ಕೊಳಿಕ್ ಹೋಗ್ತೀರಿ. ಅವಾಗ ಏನಾಗ್ತೈತಿ, ಸಿಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡೇ 1 ಇಂದ ನಾನು ಇವತ್ತು ಏನು ಪಾಠ ಆಗಿದೆ ಒಂದು ದಿನದೊಳಗೆ 2 ತಾಸು ಮಾತ್ರ ನೀವು ಅಭ್ಯಾಸಕ್ಕೆ ರಿಸರ್ವ್ ಮಾಡಿ. 6 to 8 ಅಥವಾ 8 to 10 o'clock ವರೆಗೆ ನೀವು ರಿಸರ್ವ್ ಓನ್ಲಿ ಫಾರ್ ಸ್ಟಡೀಸ್. ಅವತ್ತಿನ ದಿನ ಏನು ಶಾಲೆ ಒಳಗೆ ಕಲಿಸ್ತಾರೋ ಆ